ಸಾಧಾರಣವಾಗಿ ಇರ್ತದೆ ಸರ್. ಮನೆಯಲ್ಲಿ ತಂದೆ ನ್ಯೂ ಇಯರ್ ಡೇಗೆ ಹೋಗಲಿಕ್ಕೆ ನನಗೊಂದು 500 ರೂಪಾಯಿ ಕೊಡಿ ಅಂತ ಹೇಳಿದಾಗ, ಇಲ್ಲಪ್ಪ 500 ರೂಪಾಯಿ ತಗೊಂಡು ಹೋದರೆ ನೀನು ಏನಾರು ಹೆಚ್ಚು ಕಡಿಮೆ ಮಾಡ್ತೀಯ, ಆದ ಕಾರಣ 150 ರೂಪಾಯಿ ಕೊಡ್ತೇನೆ ಅಂತ ಹೇಳಿದಾಗ ಆ ಮಗನಿಗೂ ಬೇಸರ ಆಗೋದಿಲ್ವಾ? ಅದೇ ರೀತಿ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಮತ್ತು ಅವರದೇ ಕ್ಷೇತ್ರ ಇದ್ದು ಗೋವಿಂದರಾಜ್ ನಗರ, ಅಲ್ಲಿ ನಿತ್ರ ಅವರು 100ಕ್ಕೆ 100 ಗೆಲ್ತಾ ಇದ್ರು. ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿದೆ. ನಿಜ, ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರು ಕೂಡ ಕೇಳ್ತಿದ್ದಾರೆ. ಇಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ, ನಾನು ತಿಳ್ಕೊಂಡು ಅದರ ಬಗ್ಗೆ ಹೇಳಿ. ಬೆಂಗಳೂರು ಉತ್ತರದಿಂದ ನೀವೇ ಮರುಸ್ಪರ್ಧೆ ಮಾಡಿ ಅಂತ ಬಿಜೆಪಿ ಬೂತ್ ಸಂಕೇತ ನಾಯಕರು ಕೇಳ್ತಾ ಇದ್ದಾರೆ. ಸೋಮಣ್ಣ ಅವರು ಕೂಡ ಬೆಂಗಳೂರು ಉತ್ತರ ಅಥವಾ ದಕ್ಷಿಣ, ಸೋಮಣ್ಣವರೇ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನೀವೇ ಮುಂದುವರಿಬೇಕು ಅಂತೇಳಿ, ಮತ್ತೆ ಬೇರೆ ಪ್ರಶ್ನೆ ಇಲ್ಲಲ್ಲ ಸರ್. ನಾನು ಹೇಳುವಂಥದ್ದು, ನನಗೆ ಯಾರೆಲ್ಲ ಪಕ್ಷದಲ್ಲಿ ಸ್ವಲ್ಪ ಅತೃಪ್ತರ ಅವರೆಲ್ಲ ಇದ್ದಾಗ ಫೋನ್ ಮಾಡಿದಾಗ ಕೊನೆಗೆ ಒಂದು ಮಾತು ಹೇಳೋದು, ಸದಾನಂದ ಗೌಡ್ರು ನೀವು ಯಾಕೆ ಆ ರೀತಿ ಹೇಳಿದ್ದು, ನೀವು ಆ ರೀತಿ ಹೇಳಬಾರ್ದಿತ್ತು, ನೀವು ಮುಂದುವರಿಲೇಬೇಕು ಅಂತ. ಯಾರು ಪಕ್ಷದಲ್ಲಿ ಅತೃಪ್ತರಿದ್ದಾರೋ ಅವರೂ ಕೂಡ ಸದಾನಂದ ಗೌಡ್ರ ಮೇಲೆ ತೃಪ್ತಿಯಿಂದಿದ್ದಾರೆ. ಇದು ದೊಡ್ಡ ಸಂಗತಿ.